ಹಾಯ್ ಫ್ರೆಂಡ್ಸ್, ನೋಡಿ ಬ್ಯಾಟ್ ತೊಗೊಂಬಂದಿದ್ದೀವಿ. ಸಸ್ತಾ ಬ್ಯಾಟು ಶಿವಮೊಗ್ಗದಲ್ಲಿ. ನೋಡೋಣ ಇವಾಗ ಬ್ಯಾಟು ಹೊಡೆದು ನೋಡ್ತೀವಿ ಬಾಲಲ್ಲಿ ಯಾವ ಥರ ಇದೆ ಅಂತ ಫೀಲ್ ನೋಡೋಣ. ಹಾಯ್ ಫ್ರೆಂಡ್ಸ್, ನನಗೊಂದು ಬ್ಯಾಟ್ ಬೇಕಂತ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ. ಸರಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋದ. ಇದು ಬಂದು ಕಾಶಿಪುರ ಮೇನ್ ರೋಡ್ ಅಂತ ಕರ್ಕೊಂಡು ಹೋದ. ಅಲ್ಲಿ ಬ್ಯಾಟ್ ಅಂಗಡಿ ಇದೆ, ನೋಡೋಣ ಬಾ ಅಂತ. ನೋಡ್ರಿ ಇದೇ ಶಾಪು, ದುರ್ಗಮ್ಮ ಎಂಟರ್ಪ್ರೈಸಸ್ ಅಂತ. ಸರಿ ಒಳಗೆ ಹೋದ್ವಿ, 2 ಬ್ಯಾಟ್ ಸೆಲೆಕ್ಟ್ ಮಾಡಿದ್ವಿ. ಚೆನ್ನಾಗಿತ್ತು, ನೋಡಿದ ತಕ್ಷಣ ಒಳ್ಳೆ ಫೀಲ್ ಇತ್ತು. ಒಳ್ಳೆ ರೆಡ್ ವುಡ್ ಬ್ಯಾಟು ಕಾಶ್ಮೀರದಿಂದ ತರಿಸೋದಂತಂದ್ರು. ಬಟ್ ಇಲ್ಲಿಂದ ಚೆನ್ನಾಗಿತ್ತು ಬ್ಯಾಟು, ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಬ್ಯಾಟ್ ಸೆಲೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಅನ್ನಿಸ್ತು. ಸೊ ಅಲ್ಲೇ ಸ್ಪಾಟಲ್ಲೇ ಬ್ರೋ ನಿಮಗೆ ಎಷ್ಟು ವೆಯ್ಟ್ ಬೇಕಿಲ್ಲ ಅದನ್ನು ಮಾಡ್ಕೊಡ್ತೀನಿ ಅಂತ ಒಳ್ಳೆ ಒಂದು ತುಂಬ ಖುಷಿ ಆಯ್ತು. ಅವ್ರು ಮಾತಾಡಿದಂಥ ಮಾತುಗಳಾಗಲಿ ಅಷ್ಟು ಚೆನ್ನಾಗಿ ನಮಗೆ ಎಷ್ಟು ಬಿಡ್ಬೇಕು ಅಷ್ಟು ಮಾಡಿಕೊಟ್ರು. ನೋಡಿ ಎಲ್ಲನೂ ಅಷ್ಟೇ ಒಳ್ಳೆ ಫಿನಿಶಿಂಗ್, ಸೈಡಲ್ಲಿ ಒಂಚೂರು ಅದು ಎಷ್ಟು ಎಕ್ಸ್ಟ್ರಾ ವುಡ್ಸ್ ಏನಿದೆಲ್ಲ ತೆಗೆದ್ರು. ಮತ್ತು ಹ್ಯಾಂಡಲ್ ಅಷ್ಟೇ ಒಳ್ಳೆ ಚೆನ್ನಾಗಿ ಗ್ರಿಪ್ ಒಳ್ಳೆ ಚೆನ್ನಾಗಿ ಇಟ್ಕೊಳ್ಳೋ ಥರ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಸೊ ಈ ಥರ ಕಸ್ಟಮರ್ಗೆ ಟ್ರೀಟ್ ಮಾಡಿದ್ರೆ ಯಾರು ಬೇಕಾದರೂ ಬರ್ತಾರೆ ಶಾಪಿಗೆ ಬ್ಯಾಟ್ ತೊಗೊಳಕ್ಕೆ. ತುಂಬ ಖುಷಿ ಆಯಿತು. ಆಮೇಲೆ ನೋಡಿ ಬ್ಯಾಟ್ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ ನೋಡಿ, ಫುಲ್ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ನೋಡಿ, ಒಳ್ಳೆ ಫಿನಿಶಿಂಗ್. ಸೊ ಅದರ ಅವರು ಹತ್ರ ವರ್ಕ್ ಮಾಡಿಕೊಟ್ರು, ಸ್ಪಾಟಲ್ಲೇ ಮಾಡಿಕೊಟ್ರು. ಇದು ನನಗೆ ಒಳ್ಳೆ ಒಂದು ಅನುಭವ. ನಾನು ಬೇರೆ ಎಲ್ಲ ಶಾಪಿಗೆ ಹೋಗಿದ್ದೀನಿ, ಬೇರೆ ಕಡೆ ಮಾಡ್ತಾರೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಬಟ್ ನಾನು ಹೋಗಿದ್ದ ಶಾಪಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಗ್ರಿಪ್ಪಲ್ಲಿ ನೋಡಿ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ, ಹ್ಯಾಂಡಲ್ಲು ಮತ್ತು ಎಲ್ಲ ಫಿನಿಶಿಂಗ್ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಹಿಡಿಸ್ತು ನನಗೆ ಪರ್ಸ್ನಲಿ, ತುಂಬ ಹಿಡಿಸ್ತು. ಆಮೇಲೆ ಮತ್ತೆ ಚೆಕ್ ಮಾಡ್ಬೇಕು, ಮತ್ತೆ ಇದನ್ನು ನೋಡೋಣ ಇವಾಗ ಬ್ಯಾಟು ಹೊಡೆದು ನೋಡ್ತೀವಿ ಬಾಲಲ್ಲಿ ಯಾವ ಥರ ಇದೆ ಅಂತ ಫೀಲ್ ನೋಡೋಣ. ತೋರಿಸ್ತೀನಿ ನೋಡಿ. ಕ್ಲಿಯರ್ ಆಗುತ್ತೆ ಆಚೆ, ಆಮೇಲೆ ಮಾತಾಡೋಣ. ಒಂದು ಬ್ಯಾಟು ನೋಡಿದ್ವಿ, ಟೆಸ್ಟ್ ಮಾಡಿ 6 ಹೋಗುತ್ತಾ ಇಲ್ವಾ ಅಂತ. ಚೆನ್ನಾಗಿದೆ ಬ್ಯಾಟು, ನನಗೆ ಅನಿಸ್ತು ಚೆನ್ನಾಗಿತ್ತು ಅಂತ. ನಮ್ಮ 6 ಹೊಡೆದಿದ್ದಾನೆ ವಿನಿ, ಚೆನ್ನಾಗಿ ಆಡಿದ. ನೋಡೋಣ ಏನು ಅನಿಸ್ತು ಹೇಳಪ್ಪ. ಬ್ಯಾಟ್ ತುಂಬ ಚೆನ್ನಾಗಿದೆ, ನಿಮಗೆ ಅಲ್ಲೇ ತೊಗೋಬೇಕು. ಸಕ್ಕತ್ತಾಗಿದೆ, ಒಳ್ಳೆ ಪಂಚಿದೆ. ಎಲ್ಲೋಡಿದ್ರು ಹೋಗುತ್ತೆ ಬಾಲು, ಚೆನ್ನಾಗಿದೆ.